ಸಿಂಪಲ್ ಆಗಿದ್ದಿದ್ರೆ ಸಿಂಪಲ್ ಆಗಿ ಮಾತಲ್ಲೇ ಹೊಲಿಸ್ಬೋದು. ಅದ್ಭುತ. ಕಪ್ಪು ಕಣ್ಣೆ ಕಾದಂಬರಿ, ಕೆನ್ನೆ ಬಣ್ಣ ಕನಕಾಂಬರಿ, ನೀಲಾಂಬರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಪ್ರಿವ್ಯೂಲಿ ನೋಡಿದ್ರಲ್ಲ, ಸೊ ಈ ರೀತಿಯಾದ ಇಂಕ್ ಸ್ಪ್ಲಾಶ್ ಲಿರಿಕ್ಸ್ ವಿಡಿಯೋ ಎಡಿಟಿಂಗ್ನ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮೊಬೈಲಲ್ಲಿ ಆ ಲೈಟ್ ಮೋಷನ್ ಎಂಬ ಅಪ್ಲಿಕೇಶನ್ ಬೇಕಾಗುತ್ತೆ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಿಮ್ಮ ಮೊಬೈಲಲ್ಲಿರುವಂಥ ಲೈಟ್ ಮೋಷನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಕಾಣಿಸ್ತಾ ಇರೋ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2 ಪ್ರಿಸೆಟ್ ಲಿಂಕ್ಸ್ನ ಕೊಟ್ಟಿರ್ತೀನಿ, ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಸೊ ಅಲ್ಲಿಂದ ಆದರೂ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಜಸ್ಟ್ ಏನು ಮಾಡಿ ಸಾಂಗ್ ಬೀಟ್ ಮಾರ್ಕ್ ಪ್ರಿಸೆಟ್ಟಿಗೆ ಬರಬೇಕಾಗುತ್ತೆ. ಸೊ ನಾನು ಇಲ್ಲಿ ಸಾಂಗು ಮತ್ತು ಲಿರಿಕ್ಸ್ನ ಎರಡೂ ಕೂಡ ಆ್ಯಡ್ ಮಾಡಿಬಿಟ್ಟೆ ನಿಮಗೆ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಬ್ಯಾಕ್ ಬಂದುಬಿಟ್ಟು ಎಫೆಕ್ಟ್ ಬೈ ಟ್ರೆಂಡಿಂಗ್ ಹೈಫೈ ಎಡಿಟರ್ ಅಂತ ಇರುತ್ತಲ್ಲ, ಸೊ ಈ ಒಂದು ಇಲ್ಲಿಗೆ ಬಂದುಬಿಟ್ಟು ಮೊದಲನೇ ಲಿರಿಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಕೊಂಡ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಇವಾಗ ಸಾಂಗ್ ಬೀಟ್ ಮಾರ್ಕ್ ಪ್ರಿಸೆಟಲ್ಲಿ ಬಂದುಬಿಟ್ಟು, ಸೊ ಇವಾಗ ನಾನು ಡುಪ್ಲಿಕೇಟ್ ಮಾಡ್ಕೊತೀನಿ. ಒಂದು ಪ್ರಿಸೆಟ್ ನಿಮಗೆ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ ಇವಾಗ ನಾನು ಡುಪ್ಲಿಕೇಟ್ ಮಾಡ್ಕೊಂಡಿರುವಂಥ ಪ್ರಾಜೆಕ್ಟಲ್ಲಿ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡೋಂಥ ಮೊದಲನೇ ಫಾಂಟ್ನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಟ್ಕೊಳ್ಳಿ. ಸೊ ನಾನು ಪೇಸ್ಟ್ ಮಾಡ್ಕೊತೀನಿ. ಸೊ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದು ಇಲ್ಲಿ ಟೆಕ್ಸ್ಟ್ ಸ್ಪೇಸಿಂಗ್ ಹೋಗ್ಬಿಟ್ಟು ಲೈನ್ ಸ್ಪೇಸಿಂಗಲ್ಲಿ ಬಂದುಬಿಟ್ಟು ಸೊ ಇದನ್ನು ಕಮ್ಮಿ ಮಾಡ್ಕೊತೀನಿ. ಓಕೆ, ಇದನ್ನು ಎಷ್ಟು ಮಾಡಿಕೊಂಡು 100 ಇಟ್ಕೊಳ್ಳಿ, ಪರವಾಗಿಲ್ಲ. ಓಕೆ, 100 ಇಟ್ಕೊಳ್ಳಿ. 100 ಇಲ್ಲಾಂದ್ರೆ 110 ಇಟ್ಕೊಳ್ಳಿ, ನಡೆಯುತ್ತೆ. ಓಕೆ, 110 ಇಟ್ಕೊಂಡು ಇವಾಗ ಇದನ್ನು ಮತ್ತೆ ಬ್ಯಾಕ್ ಬಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸು. ಸೊ ಅದೇ ರೀತಿ ನೆಕ್ಸ್ಟ್ ಲಿರಿಕ್ಸ್ಗೆ ಸೆಲೆಕ್ಟ್ ಮಾಡಿ ಮತ್ತು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಮತ್ತು ನೆಕ್ಸ್ಟ್ ಲಿರಿಕ್ಸಿಗೆ ಬನ್ನಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಟ್ಕೋಬೇಕು. ಮತ್ತು ನೆಕ್ಸ್ಟ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟು. ಸೊ ಅದೇ ರೀತಿಯಾಗಿ ನೀವು ಎಲ್ಲಿವರೆಗೂ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಬರಬೇಕಾಗುತ್ತೆ ಅಂದರೆ, ಸೊ ಇಲ್ಲಿ ಡಬಲ್ ಬೀಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಸೊ ಈ ಒಂದು ಡಬಲ್ ಬೀಟ್ ಮಾರ್ಕ್ವರೆಗೂ ಅದೇ ರೀತಿಯಾಗಿ ನೀವು ಪೇಸ್ಟ್ ಮಾಡ್ತಾ ಬರಬೇಕು. ಸೊ ಇವಾಗ 11.6 ಸೆಕೆಂಡ್ಗೆ ಬಂದುಬಿಟ್ಟು ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾವ ಒಂದು ಇಮೇಜಸ್ನ ಹಾಕೊಂಡು ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಸೊ ಆ ಒಂದು ಇಮೇಜಸ್ನ ಇಲ್ಲಿ ಸಿಂಪಲ್ಲಾಗಿ ಆ್ಯಡ್ ಮಾಡಿ. ಸೊ ಇವಾಗ ಆ್ಯಡ್ ಮಾಡಬೇಕು. ಸೊ ನೀವು ಯಾವ ಒಂದು ಇಮೇಜಸ್ನ ಆ್ಯಡ್ ಮಾಡ್ಕೊತೀರೋ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಪುನೀತ್ ಸರ್ದು ಇಮೇಜಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಒಂದು ಇಮೇಜಸ್ ಬೇಕಂದರೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ಆ್ಯಡ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸೆಟ್ ಮಾಡಿಕೊಂಡು ಸೊ ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಲಿರಿಕ್ಸ್ನ ಕೆಳಗಡೆ ಆ್ಯಡ್ ಮಾಡಬೇಕು. ಸೊ ಈ ರೀತಿಯಾಗಿ ಲಿರಿಕ್ಸ್ನ ಕೆಳಗಡೆ ಆ್ಯಡ್ ಮಾಡಾದಮೇಲೆ ಮತ್ತು ನೆಕ್ಸ್ಟಿಗೆ ಬನ್ನಿ, ಮತ್ತೆ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲಿರಿಕ್ಸ್ನ ನೋಡ್ಕೊಳ್ಳಿ. ಲಿರಿಕ್ಸ್ನ ನೋಡಿಕೊಂಡು ಮತ್ತು ನೆಕ್ಸ್ಟ್ ಬೀಟ್ವರೆಗೂ ಹೋಗ್ಬಿಟ್ಟು ಎಕ್ಸ್ಟೆಂಡ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಬ್ಯಾಕ್ ಬಂದುಬಿಟ್ಟು ಮತ್ತು ಒಂದು ಲಿರಿಕ್ಸ್ನ ಕೆಳಗಡೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಲಿರಿಕ್ಸಿಗೆ ಬನ್ನಿ, ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿಗೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ರೀತಿಗೆ ನೆಕ್ಸ್ಟ್ ಇಮೇಜನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಎಕ್ಸ್ಟೆಂಡ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಅದೇ ರೀತಿಗೆ ಇಮೇಜ್ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು 3 ಡಾಟ್ ಮೇಲೆ ಲಿರಿಕ್ಸ್ನ ಕೆಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬನ್ನಿ ಮತ್ತು ಲಾಸ್ಟ್ ಇಮೇಜನ್ನು ಆ್ಯಡ್ ಮಾಡಿಕೊಂಡು ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಅದೇ ರೀತಿಗೆ ಏರಿಯಾ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಇದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಜಸ್ಟ್ ಏನು ಮಾಡಬೇಕಂದ್ರೆ ಸೊ ಇಲ್ಲಿ ಕರೆಕ್ಟಾಗಿ ಬೀಟ್ಸ್ ಇರುತ್ತಲ್ಲ, ಸೊ ಬೀಟ್ಸಿಗೆ ಬಂದುಬಿಟ್ಟು ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಈ ಒಂದು ವಿಡಿಯೋನ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಈ ಒಂದು ಇಂಕ್ ಸ್ಪ್ಲಾಶ್ ಇದು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ಈ ರೀತಿಯಾಗಿ ಆ್ಯಡ್ ಆಗುತ್ತಲ್ಲ, ಆ್ಯಡ್ ಆದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬನ್ನಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬಂದು ಎಕ್ಸ್ಟ್ರಾ ಆಗಿರೋ ಪಾರ್ಟ್ನ ಕಟ್ ಮಾಡಿ ಎಫೆಕ್ಟ್ಸ್ ಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಮೇಲೆ ಕ್ಲಿಕ್ ಮಾಡಿ ಡಾರ್ಕನ್ ಮೇಲೆ ಬಂದುಬಿಟ್ಟು ಲೈಟನಲ್ಲಿ ಬಂದು ಸೊ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಮತ್ತು ಇದನ್ನು ಸೆಲೆಕ್ಟ್ ಮಾಡಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು
ನೆಕ್ಸ್ಟ್ ಚೋಕ್ ಬಾಕ್ಸ್ ಮೇಲೆ ಬಂದು ಪೇಸ್ಟ್ ಲೇಯರ್ ಮಾಡಿ ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗಿ ಎಕ್ಸ್ಟ್ರಾ ಆಗಿದ್ರೆ ಕಟ್ ಮಾಡಿ ಮತ್ತು ಚೋಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಟ್ಕೊಂಡು ಮತ್ತು ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೆ ಹೋಗಿ ಕಮ್ಮಿ ಆಗಿದ್ದರೆ ಇಲ್ಲಿ ಎಕ್ಸ್ಟೆಂಡ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಚೋಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರು ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಹೋಗಿ ಎಕ್ಸ್ಟ್ರಾ ಆಗಿರೋ ಪಾರ್ಟ್ನ ಕಟ್ ಮಾಡಿ. ಸೊ ಇವಾಗ ಏನು ಮಾಡಬೇಕು, ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಸೊ ಇಲ್ಲಿ ಎಫೆಕ್ಟ್ಸ್ ಬೈ ಆ್ಯಡ್ THA ಅಂತ ಇರುತ್ತಲ್ಲ, ಸೊ ಅಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಇಮೇಜ್ ಇರುತ್ತೆ. ಸೊ ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸು. ಅದೇ ರೀತಿ ಸಾಂಗ್ ಬೀಟ್ ಮಾರ್ಕ್ ಪ್ರಿಸೆಟಲ್ಲಿ ಬಂದುಬಿಟ್ಟು ಸೊ ಎಷ್ಟು ಇಮೇಜಸ್ನ ಆ್ಯಡ್ ಮಾಡಿದ್ವು ಅಷ್ಟೆಲ್ಲ ಇಮೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಅಲ್ಲಿ ಎಷ್ಟು 4 ಇಮೇಜನ್ನು ಆ್ಯಡ್ ಮಾಡಿದ್ವಿ ಆ 4 ಇಮೇಜಸ್ಗೆ ಅದೇ ರೀತಿಯಾಗಿ ನೀವು ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ. ಅದೇ ರೀತಿ ಮತ್ತೆ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ @sumitex.mp4 ಅಂತ ಇರುತ್ತೆ. ಸೊ ಇನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಲಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಪ್ರೀಸೆಟ್ನ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಟೆಕ್ಸ್ಟ್ ಬರುತ್ತೆ, ಸೊ ಸಾಂಗ್ ಬರುತ್ತಲ್ಲ ಆ ಸಾಂಗ್ ಏನು ಇರುತ್ತೆ ಸೊ ಲಿರಿಕ್ಸ್ಗೆ ಈ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ನೋಡ್ತಿದ್ದೀರಾ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಬೇಕು. ಸೊ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದೇ ರೀತಿಗೆ ಇಲ್ಲಿ ಎಫೆಕ್ಟ್ಸಲ್ಲಿ ಬಂದುಬಿಟ್ಟು ಸ್ಟ್ರಿಪ್ಸಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ಪೇಜ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಕೆಳಗಡೆ ಇರೋ ವಿಡಿಯೋನ ನೀವು ಮೇಲ್ಗಡೆ ಇರುವಂಥ ವಿಡಿಯೋನ ಆಫ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ಟ್ರಿಪ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಪೇಜ್ ಅಂತ ಇದೆಯಲ್ಲ, ಸೊ ಇದನ್ನು ಕರೆಕ್ಟಾಗಿ ನೀವು ಇದನ್ನು ಈ ರೀತಿ ಲಾಸ್ಟ್ ವರ್ಡ್ಗೆ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಓಕೆ, ವಿಡ್ತನ್ನು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ನೀವು ಸೆಟ್ ಮಾಡ್ಕೊಬೇಕು. ಅದೇ ರೀತಿ ನಿಮಗೆ ಕಲರ್ ಯಾವ್ದು ಬೇಕು ನೋಡಿಕೊಂಡು ಕಲರ್ ಅದನ್ನು ಈ ರೀತಿ ಚೂಸ್ ಮಾಡಿದ್ರೆ ಮುಗೀತು. ಸೊ ಈ ರೀತಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ನೋಡ್ಕೊಳ್ಳಿ ಯಾವ ಕಲರ್ ಬೇಕೋ ಆ ಕಲರ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ಸೆಟ್ ಮಾಡ್ಕೊಂಡಾದ್ಮೇಲೆ ಅದೇ ರೀತಿ ಇವಾಗ ಮತ್ತೆ ಮೇಲ್ಗಡೆ ಇರುವಂಥ ವಿಡಿಯೋನ ಆಫ್ ಮಾಡಿಕೊಂಡು ಸೊ ಕೆಳಗಡೆ ಇರುವಂಥ ಇಮೇಜನ್ನೆಲ್ಲ ಮೇಲ್ಗಡೆ ಇರೋ ಟೆಕ್ಸ್ಟ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ ಸ್ಟ್ರಿಪ್ಸಲ್ಲಿ ಬಂದುಬಿಟ್ಟು ಮತ್ತು ಪೇಜಲ್ಲಿ ಹೋಗ್ಬಿಟ್ಟು ಸೊ ಕರೆಕ್ಟಾಗಿ ಕನಕಾಂಬರಿ ಅಂತ ಏನು ಲಿರಿಕ್ಸ್ ಇದೆಯಲ್ಲ ಲಾಸ್ಟ್ ಲಿರಿಕ್ಸು ಅದನ್ನ ಕಲರ್ನ ಮತ್ತೆ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಡ್ರೆಸ್ ಕಲರ್ಗೆ ಸೆಟ್ ಆಗೋ ರೀತಿ ನೀವು ಈ ರೀತಿಯಾಗಿ ಇದನ್ನು ಸೆಟ್ ಮಾಡ್ಕೊಬೋದು. ಟೆಕ್ಸ್ಟ್ ಮೇಲೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದೇ ರೀತಿಯಲ್ಲಿ ಮೇಲ್ಗಡೆ ಕಾಣಿಸ್ತಿರುವಂಥ ವಿಡಿಯೋನೆಲ್ಲ ಆಫ್ ಮಾಡಿರ್ತೀವಲ್ಲ ಅದನ್ನು ಓವರ್ಲೇನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ವಿಡಿಯೋ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಮೇಲ್ಗಡೆ ಕಾಣಿಸ್ತಾರೋ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಡೆ ಕಾಣಿಸ್ತಾರೋ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಪಲ್ಲಾಗಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಇಂಕ್ಸ್ಪ್ಲಾಶ್ ಲಿರಿಕ್ಸ್ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಒಂದು ಲೈಕ್ನ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಡಿಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.